ನಮಸ್ಕಾರ. ಕಲ್ಲಪ್ಪಣ್ಣ ಅಂಗಡ್ಯಾಗ ಕುಂತಿದ್ದ, ನಾನು ಅಲ್ಲಿ ಕುಂತಿದ್ದೆ. ಒಬ್ಬ ವ್ಯಕ್ತಿ ಬಂದ, ಆತನಿಗೆ ಏನೋ ಒಂದು ವಸ್ತು ಬೇಕಾಗಿತ್ತು. ಆ ವಸ್ತುವನ್ನ ಕೇಳದ, ಕಲ್ಲಪ್ಪಣ್ಣ ಕೊಟ್ಟ. ಆದರೆ ಆ ವ್ಯಕ್ತಿಯಲ್ಲಿ ಅದೇಕೋ ಗೊತ್ತಿಲ್ಲ, ಕೋಪ ಇತ್ತು, ಸಿಟ್ಟಿತ್ತು. ಇದಲ್ರಿ, ಇನ್ನೊಂದ ನೋಡ್ರಿ ಅಂತ ಕಲ್ಲಪ್ಪಣ್ಣ ಮತ್ತೆ ಅದೇ ತಾಳ್ಮೆಯಿಂದ ಅದನ್ನು ಬದಲಾಯಿಸಿ ಮತ್ತೊಂದು ಕೊಟ್ಟ. ಸ್ವಲ್ಪ ದೊಡ್ಡದಾದ ವಸ್ತು, ಅದೇ ವಸ್ತುನೇ ಪ್ರಮಾಣ ದೊಡ್ಡದಿದ್ದು ಕೊಟ್ಟ. ಆಗ ಆ ವ್ಯಕ್ತಿ ಒಂದ, ಆದರೆ ಆ ವ್ಯಕ್ತಿ ಹೇಳಿದ ಮಾತಿನತ್ತಲ್ಲ, ಇದಲ್ರಿ ಇನ್ನೊಂದಾದ ನೋಡ್ರಿ ಅಂತಾರೆ. ಅದು ಸ್ವಲ್ಪ ನನಗೆ ಇರಿಸು ಮುರುಸು ಅನ್ನಿಸ್ತು. ಕಲ್ಲಪ್ಪಣ್ಣ ಹಿರಿಯ ವ್ಯಕ್ತಿ ಅಂತ ವ್ಯಾಪಾರ ಮಾಡಕ್ಕೆ ಅಂಗಡ್ಯಾಗ ಕುಂತಾನ, ಬಂದು ಗಿರಾಕಿ ಹಂಗಂತು. ನಾನು ಆ ವ್ಯಕ್ತಿ ಹೋದ ನಂತರ ಕಲ್ಲಪ್ಪಣ್ಣ ಕೇಳಿದೆ, ಅಲ್ಪ ಕಲ್ಲಪ್ಪಣ್ಣ, ಆ ವ್ಯಕ್ತಿ ಇರಿಸು ಮುರುಸಲಿಂದ ಮಾತಾಡೋದ, ನಿನಗೇನು ಇರಿಸು ಮುರುಸು ಆಗಲಿಲ್ಲ? ನಾನು ಸಿಟ್ಟಿನಿಂದ ಮಾತಾಡಿದ್ನಲ್ಲ, ನಿನಗೇನಾದ್ರು ಇರಿಸು ಮುರುಸು ಆಯ್ತೇನ ಅಂತ ಕೇಳಿದೆ. ಕಲ್ಲಪ್ಪಣ್ಣ ಅಂದ, ನಮ್ಮ ಸಿಟ್ಟು ಅನ್ನೋದು ಎಲ್ಲರ ಬಲ್ಲಿ ಅದ. ಸಿಟ್ಟು ಅನ್ನೋದು ಎಲ್ಲರ ಬಲ್ಲಿ ಅದ. ಸಿಟ್ಟು ಎಲ್ಲರನ್ನ ಸಾಕೊಂಡದ. ಎಲ್ಲರೂ ಸಿಟ್ಟನ್ನ ಸಾಕೊಂಡಿಲ್ಲ, ಸಿಟ್ಟೇ ಎಲ್ಲರನ್ನ ಸಾಕಿಕೊಂಡಿದೆ. ಆದರೆ ತಾಳ್ಮೆ ಅನ್ನೋದು ಏನಾದಲ್ಲ, ಬದುಕನ್ನ ಯಾರು ಚಲೋತ್ನಾಗ ತಿಳ್ಕೊಂಡಾರ ಅವ್ರ ಹತ್ರನೇ ಮಾತ್ರ ಅದು ಇರ್ತದ, ಎಲ್ಲರ ಹತ್ರ ಇರಲ್ಲ. ಕಲ್ಲಪ್ಪಣ್ಣನ ಮಾತಿದು. ಸಿಟ್ಟನ್ನ ಅಡಿಯಾಳಾಗಿ ಎಲ್ಲರೂ ಇವಿ ಅಂತೇಳಿ ಹೇಳುವ ಮಾತಂದ್ರೆ, ಸಿಟ್ಟು ಎಲ್ಲರ ಬಲ್ಲಿ ಇರ್ತದ. ಎಲ್ಲರೂ ಸಿಟ್ಟಿನ ಗುಲಾಮರದಾರ. ಸಿಟ್ಟಿನ ಕೈಗೆ ನಾವೆಲ್ಲರೂ ಸಿಕ್ಕಾಕೊಂಡಿವಿ. ಆದರೆ ತಾಳ್ಮೆ ಅನ್ನೋದು ಎಲ್ಲರಿಗೂ ಹತ್ರ ಇಲ್ಲ. ತಾಳ್ಮೆ ಅನ್ನೋದು ಗಳಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ. ಯಾರ ಜೀವನವನ್ನ ಚೆನ್ನಾಗಿ ತಿಳ್ಕೊಂಡ್ರ, ಚಲೋತ್ನಾಗ ಅರ್ಥ ಮಾಡ್ಕೊಂಡ್ರ, ಅಂಥವ್ರ ಹತ್ರ ಮಾತ್ರ ತಾಳ್ಮೆ ಇರ್ತದ, ಉಳಿದವ್ರ ಹತ್ರ ಇರಲ್ಲ. ಯಾರ ಹತ್ರ ಸಿಟ್ಟಲ್ಲ ಅವ್ರ ಹತ್ರ ಜೀವನ ಅರ್ಥಕೊಂಡಿಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ. ಮತ್ತಿದು ನಿಜನೂ ಕೂಡ. ಜೀವನದ ಹಲವು ಮಗ್ಗುಲುಗಳನ್ನ ನಾವು ಕಂಡೆವು ಅಂತಂದ್ರ ಆ ವ್ಯಕ್ತಿಯಲ್ಲಿನ ಕೋಪ ಅನ್ನೋದು ಕಡಿಮೆಯಾಗಿ ಹೋಗ್ತದೆ. ಯಾಕಂದ್ರೆ ಅದಕ್ಕೆ ಅವಾಗ ಅರಿವಾಗ್ತದೆ, ಜೀವನ ಅನ್ನೋದು ಸುಲಭ ಅಲ್ಲ, ಇಲ್ಲಿ ಕೋಪಕ್ಕೇನು ಕೆಲಸನೂ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಕೋಪದಿಂದ ಯಾವ ಕೆಲಸನೂ ಸರಿಯಾಗಲ್ಲ, ಕೋಪದಿಂದ ಎಲ್ಲನೂ ಕೆಟ್ಟು ಹೋಗ್ತದ ಅನ್ನೋದು ಗೊತ್ತಾಗ್ತದೆ. ಕೋಪ ಅದು ಮೊದಲು ತನ್ನನ್ನ ಸುಟ್ಟು ಇತರರನ್ನು ಸುಡುತ್ತದೆ. ಅದಕ್ಕಾಗಿ ಆ ಕೋಪವನ್ನು ನಾವು ಬಿಟ್ಟಾಕ್ಬೇಕು. ಸಣ್ಣ ಮಕ್ಕಳಲ್ಲಿ ಹಿಡ್ಕೊಂಡು ಮುಪ್ಪಿನ ವಯಸ್ಸಿನವರೆಗೂ ಎಲ್ಲರಿಗೂ ಕೋಪ ಇದೆ. ಯಾಕದ? ಅವ್ರಿಗೆ ಇನ್ನೂ ಜೀವನ ಸರಿಯಾಗಿ ಅರ್ಥನೇ ಆಗಿಲ್ಲ. ಅದಕ್ಕದ ಜೀವನ ಸರಿಯಾಗಿ ಅವರು ಗಂಭೀರವಾಗಿ ಪರಿಗಣಿಸಿಲ್ಲ, ಸರಿಯಾಗಿ ಜೀವಿಸಿಲ್ಲ, ಸರಿಯಾಗಿ ಬದುಕನ್ನೇ ಮಾಡಿಲ್ಲ. ಅದಕ್ಕೆ ಅವರಲ್ಲಿ ಇನ್ನೂ ಕೋಪ ಉಳ್ಕೊಂಡದ. ಯಾರು ಜೀವನವನ್ನ ಸರಿಯಾಗಿ ಅರ್ಥೈಸಿಕೊಂಡಾರ, ಯಾರು ಜೀವನವನ್ನ ಸರಿಯಾಗಿ ತಿಳ್ಕೊಂತಾರ, ಅನುಭವಿಸ್ಯಾರ, ಅಂಥವ್ರ ಹತ್ರ ಕೋಪ ಇರಲಿಕ್ಕೆ ಸಾಧ್ಯವಿಲ್ಲ. ಬದುಕನ್ನ ಸರಿಯಾಗಿ ತಿಳ್ಕೋದು ಮುಖ್ಯ ಆಗ್ತದೆ. ಅಲ್ಲೇ ಬಹಳಷ್ಟು ಮಂದಿ ಎಳೆಯುಬಿಡ್ತೀವಿ. ಸಂತ ಮಹಾತ್ಮರು ಕೂಡ ಹೇಳಿದ್ದು ಅದನ್ನೇ, ಕೋಪವನ್ನ ಬಿಟ್ಟಾಕ್ರಿ, ತಾಳ್ಮೆಯನ್ನ ನಿಂದಾಗಿಸಿಕೊಟ್ರು. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ಯದ, ಇದರಿಂದ ನಮಗೇನು ನಷ್ಟ ಆದ ಹೊರತು ಇತರರಿಗೆ ನಷ್ಟ ಇಲ್ಲ ಅಂತೇಳಿ. ಯಾರಲ್ಲಿ ಕೋಪ ಅದ ಅವರಿಗೆ ಕಷ್ಟ ಅದ, ಯಾರಲ್ಲಿ ತಾಳ್ಮೆ ಅದ ಅವರಲ್ಲಿ ಖುಷಿ ಅದ. ತಾಳ್ಮೆಯಿಂದ ಖುಷಿ ಸಿಗ್ತದ, ಕೋಪದಿಂದ ಕಷ್ಟ ಸಿಗ್ತದ. ಆದರೆ ಕೋಪ ಗಳಿಸುವುದು ಸುಲಭ, ಕೋಪದ ಅಡಿಯಾಳಾಗುವುದು ಸುಲಭ, ತಾಳ್ಮೆಯನ್ನು ಗಳಿಸುವುದು ಕಷ್ಟ.
ಯಾಕಂದ್ರೆ ಅದ್ರ ಬೆಲೆ ಭಾಳ. ಕಬ್ಬಿಣ ಎಲ್ಲರಿಗೆ ಜಲ್ದಿ ನಾವು ತೊಗೊಂಬರ್ಬೋದು ಮನಿ, ಯಾಕಂದ್ರೆ ಅದ್ರ ಬೆಲೆ ಕಡಿಮೆ ಅದ. ಅದೇ ಚಿನ್ನ ಜಲ್ದಿ ತರಕ್ಕಾಗಲ್ಲ. ಅದಕ್ಕಾಗಿ ಒಂದಿಷ್ಟು ದುಡ್ಡನ್ನು ನಾವು ಜಮಾಯಿಸ್ಬೇಕಾಗ್ತದೆ, ಗಳಿಸ್ಬೇಕಾಗ್ತದೆ. ಆ ಗಳಿಸಿದ ದುಡ್ಡನ್ನು ಕೊಟ್ಟು ಒಂಚೂರು ಚಿನ್ನ ತರ್ಬೋದು, ಸ್ವಲ್ಪ ತರ್ಬೋದು. ಕಬ್ಬಿಣ ತಂದಾಗ ಕಿಲೋಗಟ್ಟಲೆ ತರಕ್ಕಾಗಲ್ಲ ನಾವು, ಯಾಕಂದ್ರೆ ಅದ್ರ ಬೆಲೆ ಭಾಳ. ಮತ್ತು ಹೆಚ್ಚು ಜನರಲ್ಲಿ ಇರುವುದು ಕಬ್ಬಿಣನೇ, ಕಡಿಮೆ ಜನರಲ್ಲಿ ಇರುವುದು ಚಿನ್ನ. ಮತ್ತು ಎಲ್ಲರ ಬಳಿ ಚಿನ್ನ ಆದಂತಂದ್ರೆ ಕಡಿಮೆ ಪ್ರಮಾಣದಾಗ, ಹೆಚ್ಚಿನ ಪ್ರಮಾಣದಾಗ ಏನದ ಕಬ್ಬಿಣನೇ ಹೆಚ್ಚಿಗೆ ಅದ. ಯಾವುದರ ಬೆಲೆ ಕಡಿಮೆ ಅದ ಅದು ಎಲ್ಲರ ಬಳಿ ಇರ್ತದೆ. ಯಾವುದ್ರ ಬೆಲೆ ಹೆಚ್ಚದ ಅದು ಕೆಲವರ ಬಳಿ ಮಾತ್ರ ಇರ್ತದೆ, ಎಲ್ಲರ ಬಳಿ ಇರಲ್ಲ. ಹಂಗ ಇಲ್ಲಿ ಸಿಟ್ಟು ಅನ್ನುವುದು ಕಬ್ಬಿಣ ಬಿದ್ದಂತೆ, ತಾಳ್ಮೆ ಅನ್ನುವುದು ಚಿನ್ನ ಬಿದ್ದಂತೆ. ನಾವು ಕಬ್ಬಿಣ ಗಳಿಸ್ಬಾರ್ದು. ಕಬ್ಬಿಣವನ್ನು ಗಳಿಸಿದ್ರೆ ಉಪಯೋಗ ಇಲ್ಲ, ಅದು ಬೇಕು, ಬದುಕಿಗೆ ಬೇಕು, ಇಲ್ಲ ಅಂತಲ್ಲ. ಆದರೆ ಚಿನ್ನಕ್ಕಿರುವಷ್ಟು ಬೆಲೆ ಮಹತ್ವ ಕಬ್ಬಿಣಕ್ಕಿಲ್ಲ. ಹಂಗೆ ಇಲ್ಲಿ ತಾಳ್ಮೆಗಿರುವಷ್ಟು ಬೆಲೆ ಕೋಪಕ್ಕಿಲ್ಲ. ನಮ್ಮ ಜೀವನವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವನವನ್ನು ನಾವು ಸರಿಯಾಗಿ ನೋಡಬೇಕು. ಅಂದರೆ ತಾಳ್ಮೆಯನ್ನು ನಮ್ಮದಾಗಿಸಿಕೊಳ್ಬೇಕು. ತಾಳ್ಮೆಯ ಮೂಲಕ ನಾವು ಸಾಗಿದಾಗ ಮಾತ್ರ ನಾವು ಜೀವನದ ವಿವಿಧ ಮಕ್ಕಳುಗಳನ್ನು ಕಾಣಕ್ಕೆ ಸಾಧ್ಯ ಅದ, ವಿವಿಧ ಮುಖಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಅದ. ಅದರಿಂದ ಸಾಕಷ್ಟು ನಮಗೆ ಲಾಭ ಆಗ್ತದೆ. ಅದಕ್ಕೆ ತಾಳ್ಮೆಯನ್ನು ನಾವು ತಂದಿಟ್ಕೋಬೇಕು ನಮ್ಮ ಜೀವನದಾಗ, ನಮ್ಮ ಮನಸ್ಸಿನಾಗ, ನಮ್ಮ ಬುದ್ಧಿಯೊಳಗೆ. ಸಿಟ್ಟನ್ನು ತಂದಿಟ್ಕೋಬೇಕಾಗಿಲ್ಲ, ತಾನೇ ಬಂದ್ಬಿಡ್ತದೆ. ಕರೆಯದೇ ಬರುವ ಅತಿಥಿ ಅದು ಬೇಕಾಗಿಲ್ಲ. ಅದರಿಂದ ಅನಾಹುತ ಆಗ್ತದೆ, ಸಿಟ್ಟಿನಿಂದ ಅನಾಹುತ ಆಗ್ತದೆ, ತಾಳ್ಮೆಯಿಂದ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ತಾಳ್ಮೆ ನಾವು ಕಳಿಸಲೇಬೇಕು. ಧನ್ಯವಾದಗಳು.